ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ, ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ, ಇದರಂತು ಬನಾರು ಬಲ್ಲರಯ್ಯ, ಇದರಂತು ಬನಾರು ಬಲ್ಲರಯ್ಯ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ನಿಮ್ಮ ಸತ್ಯ ಶರಣರ ಸುಳುಹು ತೋರುತ್ತಿದೆಯಯ್ಯ, ನಿಮ್ಮ ಸತ್ಯ ಶರಣರ ಸುಳುಹು ತೋರುತ್ತಿದೆಯಯ್ಯ. ನಿಮ್ಮ ಶರಣ ಬಸವಣ್ಣನ ಕಾಂಬೆನೆಂಬ, ನಿಮ್ಮ ಶರಣ ಬಸವಣ್ಣನ ಕಾಂಬೆನೆಂಬ, ನಿಮ್ಮ ಶರಣ ಬಸವಣ್ಣನ ಕಾಂಬೆನೆಂಬ. ತವಕ ಎನಗಾಯಿತು ಕೇಳ ಚನ್ನ ಮಲ್ಲಿಕಾರ್ಜುನ, ತವಕ ಎನಗಾಯಿತು ಕೇಳ ಚನ್ನ ಮಲ್ಲಿಕಾರ್ಜುನ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ, ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ, ಇದರಂತು ಬನಾರು ಬಲ್ಲರಯ್ಯ, ಇದರಂತು ಬನಾರು ಬಲ್ಲರಯ್ಯ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಡಾಕ್ಟರ್ BM ಹೆಗಡೆ ಅವ್ರ ಹೆಸರು ಎಲ್ಲರೂ ಕೇಳಿರ್ತೀರ ಅನ್ಕೊಂತೀನಿ. ಅವ್ರೊಂದು ಮಾತು ಹೇಳ್ತಾರೆ, ಕಾಯಿಲೆಗಳು ಔಷಧಿಯಿಂದ ಗುಣ ಆಗೋದಿಲ್ಲ. ಏನು ನಮ್ಮ ಆರೋಗ್ಯ ತೊಂದರೆ ಏನ್ ಬರುತ್ತಲ್ಲ ಅದು ಔಷಧಿಯಿಂದ ಗುಣ ಆಗೋದಿಲ್ಲ. ಬದಲಾಗಿ ಪರಮಾತ್ಮ ಪ್ರತಿಯೊಬ್ಬರ ಶರೀರದಲ್ಲಿ ಒಬ್ಬ ಮಹಾವೈದ್ಯರನ್ನ ಸೃಷ್ಟಿ ಮಾಡಿ ನಮ್ಮನ್ನು ಕಳಿಸ್ಬಿಟ್ಟಿದ್ದಾನಂತೆ. ಅದು ಏನಪ್ಪಾ ಅಂತಂದ್ರೆ ಎಲ್ರಿಗೂ ಗೊತ್ತಾ? ಯಾರಿಗಾದ್ರು? ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ. ಆ ರೋಗ ನಿರೋಧಕ ಶಕ್ತಿನೇ ದೊಡ್ಡ ವೈದ್ಯ ಅಂತೆ ನಮ್ಮ ಎಲ್ಲರಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ, ಪ್ರಪಂಚದಲ್ಲಿ ಇರ್ತಕ್ಕಂಥ ಮನುಷ್ಯನಿಗೆ. ಸೊ ಈ ಇಮ್ಯೂನ್ ಸಿಸ್ಟಮ್ ಅನ್ನ ನಾವು ಬೂಸ್ಟ್ ಮಾಡ್ತಾ ಹೋಗ್ಬೇಕು, ಆ ರೋಗ ನಿರೋಧಕ ಶಕ್ತಿಯನ್ನ ನಾವು ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೇಕು. ಆ ರೀತಿ ನಮ್ಮ ಜೀವನ ಇರಬೇಕು. ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂತ ಅವ್ರು ಹೇಳ್ತಾರಂದ್ರೆ ಜೀವನ ಪದ್ಧತಿ, ಲೈಫ್ ಸ್ಟೈಲ್. ಎಲ್ಲರೂ ಹೇಳ್ತೀವಿ ಲೈಫ್ ಸ್ಟೈಲ್ ಬದಲಾಯಿಸ್ಕೋಬೇಕು, ಬದಲಾಯಿಸ್ಕೋದೆ ಹೋದ್ರೆ ನಮ್ಮ ಆರೋಗ್ಯ ಸರಿ ಹೋಗಲ್ಲ ಅಂತ ಹೇಳ್ತೀವಿ ಹೊರತು ಅದಕ್ಕೆ ಪೂರಕವಾದ ಪ್ರಯತ್ನ, ಸ್ವಪ್ರಯತ್ನ ನಾವ್ಯಾರು ಇವತ್ತು ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು ಇವತ್ತು ಮಹಾಮನೆಗೆ ಬಂದಿದ್ದೀವಿ. BM ಹೆಗಡೆ ಇರ್ಬೋದು, ಬಹಳ ಜನ ವಿಜ್ಞಾನಿಗಳು ತುಂಬಾ ಸರಳವಾದ ಮಾರ್ಗಗಳನ್ನ ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಬಟ್ ಅದನ್ನೆಲ್ಲ ಮಾಡ್ಲಿಕ್ಕೆ ನಮಗೇನ್ ಬೇಕು? ಮನಸ್ಸು ಬೇಕು. ಅದಕ್ಕಿಂತ ಮುಖ್ಯವಾಗಿ ಏನ್ ಬೇಕು? ತಾಳ್ಮೆ ಬೇಕು. ತಾಳ್ಮೆನೂ ಬೇಕು. ಅಂದ್ರೆ ಇವಾಗ ರೋಗ ನಿರೋಧಕ ಶಕ್ತಿಯನ್ನ ನಾವು ಹೆಚ್ಚು ಮಾಡ್ಕೋಬೇಕು, ಬೂಸ್ಟ್ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಪೂರಕವಾಗಿ ನಮ್ಮ ಜೀವನ ಪದ್ಧತಿ ಇರಬೇಕು. ಜೀವನ ಪದ್ಧತಿಯೊಳಗ ಸಾಕಷ್ಟು ವಿಷಯಗಳು ಬರ್ತಾವ. ನಾವು ಲೋಕಾರೂಢಿ ಹೇಳ್ತಿರ್ತೀವಿ, ಈ ದೇಹದೊಳಗ ಏನೂ ಇಲ್ಲ, ಈ ದೇಹ ನಶ್ವರ,
ಅಥವಾ ಈ ಜೀವನನೇ ನಶ್ವರ ಅಂತ ನಾವು ಹೇಳೋದನ್ನ ಕೇಳ್ತಿರ್ತೀವಿ. ತುಂಬಾ ವಯಸ್ಸಾದವ್ರು ಇರಬಹುದು, ತುಂಬಾ ಜಿಗುಪ್ಸೆ ಬಂದವ್ರು ಇರಬಹುದು, ಹೇಳ್ತಿರ್ತೀವಿ ಹಂಗೇನೆ. ಬಟ್ ಆದ್ರೂನು ಜೀವ ಹೋಗುತ್ತೆ ಅಂದಾಗ ನಾವ್ ಯಾರು ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಜೀವನ, ಅಲ್ವಾ? ಏನೋ ಒಂದ್ ಸಣ್ಣ ಇರುವೆ ಕಚ್ಚಿದ್ರು ಕೂಡ ನಾವ್ ಎಷ್ಟು ಭಯ ಪಡ್ತೀವಿ, ಅಲ್ವಾ? ಸೊ ಆ ರೀತಿ ನಾವು ನೋಡುವಾಗ ಬಸವಾದಿ ಶಿವಶರಣರು ಹೇಳಿದ್ದು, ಅವರು ತಮ್ಮ ದೇಹವನ್ನೇ ದೇವಾಲಯ ಮಾಡ್ಕೊಂಡ್ರು. ಸೊ ಆ ರೀತಿ ಅವರು ಬದುಕಿದ್ರು. ಹಾಗಾಗಿ ಇವತ್ತು ಜಗತ್ತಿನಲ್ಲಿ ನಮಗೆಲ್ಲ ಆಶಾದೀಪಗಳಾಗಿ ನಿಂತಿದ್ದಾರೆ. ಇಲ್ಲಿ ಸಾಕಷ್ಟು ಬಸವಾದಿ ಶಿವಶರಣರು ಅಂದ್ರೆ ವಚನಕಾರರು ಆರೋಗ್ಯದ ಮೇಲೆ ಏನು ಅಕ್ಕ ಮಹಾದೇವಿ ಅವ್ರನ್ನ ತಗೊಳ್ರಿ, ಸರ್ವಜ್ಞವ್ರನ್ನ ತಗೊಳ್ರಿ, ಸಾಕಷ್ಟು ಶರಣರು ನಮ್ಮ ದೇಹದ ಮೇಲೆ, ನಮ್ಮ ಆರೋಗ್ಯದ ಬಗ್ಗೆ ಬೆಳಕನ್ನ ಚೆಲ್ಲಿದ್ದಾರೆ. ಅಂದ್ರೆ ನಮ್ಮ ಆರೋಗ್ಯ ಬ್ಯಾಲೆನ್ಸ್ ಅಲ್ಲಿ ಇರ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಅನ್ನೋ ವಿಷಯಗಳನ್ನ ಮಹಾದೇವಿ ಅಕ್ಕನವ್ರು ಹೇಳ್ತಾರೆ ಒಂದು ವಚನದಲ್ಲಿ, ಆಹಾರವ ಕಿರಿದು ಮಾಡಿರಿ, ಆಹಾರವ ಕಿರಿದು ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಆಹಾರ ಕಡಿಮೆ ಮಾಡ್ತಾ ಹೋಗಿ ಅಂತ. ಅಂದ್ರೆ ಇಲ್ಲಿ ನಮ್ಮ ಶರೀರವನ್ನ ತೆಗೆದುಕೊಂಡಾಗ ನಾವೆಲ್ಲರೂ ಏನೇನೋ ಸಾಧನೆ ಮಾಡಕ್ ಹೋಗ್ತೀವಿ, ಸಂಪಾದನೆ ಮಾಡಕ್ ಹೋಗ್ತೀವಿ, ನಮಗೆ ಇದ್ದಂತಹ ಶರೀರದ ಕಡೆ ನಾವು ಯಾರು ಗಮನ ಕೊಡ್ತಾ ಇಲ್ಲ. ಒಂದ್ ಹೀಗೆ ಜೋಕ್ ಬರುತ್ತೆ, ಅದನ್ನು BM ಹೆಗಡೆ ಅವರೇ ಹೇಳ್ತಾರೆ. ಇಬ್ರು ಗಂಡ ಹೆಂಡತಿ ಇರ್ತಾರಂತೆ, ವಿಶ್ರಾಂತಿ ಮಾಡ್ತಿರ್ತಾರೆ, ರಾತ್ರಿ ಮಲಗಿರ್ತಾರೆ, ಭೂಕಂಪ ಆಗುತ್ತಂತೆ. ಭೂಕಂಪ ಆಗೋದು ನಮ್ಮಲ್ಲಿ ಎಲ್ಲ ಆಗಿರುತ್ತಲ್ಲ, ಹಿಂದಕ್ಕೆಲ್ಲ ಆಗಿದೆ, ಗೊತ್ತಿಲ್ಲ, ಸದ್ಯದೆಲ್ಲ ಆಗಿನೂ ಆಗಬಹುದು. ಭೂಕಂಪ ಆಗುತ್ತಂತೆ, ಹೆಂಡತಿಗೆ ಎಚ್ಚರ ಆಗುತ್ತಂತೆ ರಾತ್ರಿ. ಭಯ ಎಲ್ಗಾದ್ರೂ ಆಗುತ್ತಲ್ಲ, ಮಲ್ಕೊಂಡಾಗ ಸುಮ್ನೆ ನಾವೆಲ್ಲ ಅಲ್ಗಾಡಿದ್ರೆ ಭಯ ಆಗುತ್ತಲ್ವಾ? ಆವಾಗ ಗಂಡ ಹೆಂಡತಿ ಇಬ್ರೇ ಇರ್ತಾರೆ. ಗಂಡನ ಎಬ್ಬಿಸ್ತಾಳೆ, ರೀ ಎದ್ದೇಳ್ರಿ ಎದ್ದೇಳ್ರಿ, ಭೂಕಂಪ ಆಗ್ತಿದೆ, ಏನೋ ಅಲ್ಲಾಡ್ದಂಗ ಆಗ್ತಿದೆ, ಭೂಕಂಪ ಆಗಿರ್ಬೇಕಣ್ರಿ, ಎದ್ದೇಳ್ರಿ ಅಂತ. ಅವ್ನ್ ಮೊದ್ಲೇ ಕುಂಭಕರ್ಣ, ಎಚ್ಚರ ಆಗೋದಿಲ್ಲ. ಒಂದ್ಸರ್ತಿ ಎಬ್ಸಿದ್ರೆ ಎಚ್ಚರ ಆಗೋದಿಲ್ಲ ಅವ್ನಿಗೆ. ಮತ್ತೆ ಚೆನ್ನಾಗಿ ಅಲ್ಗಾಡಿಸ್ತಾಳೆ ಅವ್ನು. ಭೂಕಂಪ ಆಗ್ತಿದೆ ಅನ್ಸತ್ರಿ, ಎದ್ದೇಳ್ರಿ ಎದ್ದೇಳ್ರಿ, ಭಯ ಆಗ್ತಿದೆ ಅಂತಂದು ಗಂಡನ ಎಬ್ಬಿಸಿದಾಗ ಅವನು ಹೇಳ್ತಾನಂತೆ, ಅಲ್ಲ ಕಣೆ, ನಾವಿರೋದ್ ಬಾಡಿಗೆ ಮನೆ ತಾನೆ, ಅದಕ್ಕೆ ಯಾಕೆ ಅಷ್ಟು ಚಿಂತೆ ಮಾಡ್ತೀಯ? ಬಿದ್ದೋದ್ರೆ ಅವ್ರದ್ದು ಯಜಮಾನ್ರ ಮನೆ ಏನೋ ಓನರ್ದ ಮನೆ ಬಿದ್ದೋಗುತ್ತೆ, ಸುಮ್ನೆ ಮಲ್ಕೊಳ್ಳಿ ಅಂತೇಳಿ ಜೋರಾಗಿ ಬೈದು ಮಲಗಿಸ್ತಾನೆ ಹೆಂಡ್ತಿನ. ಅವನಿಗೆ ಪ್ರಜ್ಞೆನೇ ಇಲ್ಲ ಆ ಮನೆಯೊಳಗ್ ತಾನೇ ಮಲಗಿದ್ದೀನಿ ಅಂತಂದ್ಬಿಟ್ಟು, ಅಲ್ವಾ? ಸೊ ಹಾಗಾಗಿ ನಾವೆಲ್ಲರೂ ಏನಪ್ಪಾ ಮಾಡ್ಬೇಕು ಇವತ್ತಿನ ದಿನಮಾನ 21ನೇ ಶತಮಾನದಲ್ಲಿ, 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಯಾಕೆ ಅವ್ರು ಅಷ್ಟು ಆರೋಗ್ಯವಾಗಿದ್ರು? ಅವ್ರಿಗೂ ಕೂಡ ಆರೋಗ್ಯ ತೊಂದರೆ ಇರ್ಲೇ ಇಲ್ವಾ ಅಂತ ಕೇಳಿದಾಗ ಅವ್ರಿಗೂ ಇತ್ತು. ಆದ್ರೆ ಅವರು ಆರೋಗ್ಯ ಕೆಟ್ಟಾಗ ಏನ್ ಮಾಡ್ತಿದ್ರು? ಮನೆ ಮದ್ದುಗಳನ್ನ ಮಾಡ್ಕೊಂತಿದ್ರು. ಅವ್ರ ಆಹಾರ ಪದ್ಧತಿ ಮತ್ತೆ ಅವ್ರ ಕಾಯಕ ಮಾಡಿ ಪ್ರಸಾದ ಮಾಡ್ತಿದ್ರು. ಅಂದ್ರೆ ತುಂಬಾ ಶ್ರಮದಾನ ಮಾಡ್ತಿದ್ರು. ಶ್ರಮದಾನ ಮಾಡಿ ಪ್ರತಿಯೊಬ್ರು ಶ್ರಮದಾನ ಮಾಡಿ ದಿನಕ್ಕೆ ಬಂದಂತಹ ಮತ್ತೆ ಅತಿ ಗಳಿಕೆ ಮಾಡ್ತಾ ಇರ್ಲಿಲ್ಲ. ನಾವು ನೀವೆಲ್ಲರೂ ಇವತ್ತು ಏನ್ ಮಾಡ್ತಾ ಇದ್ದೀವಿ? ಗಳಿಕೆ ಮಾಡ್ತೀವಿ. ಅಂದ್ರೆ ನಮ್ಮ ಮಕ್ಕಳಿಗೆ, ಮರಿ ಮೊಮ್ಮಕ್ಕಳಿಗೂ ಆಗುವಷ್ಟು ಕೂಡ ಇವತ್ತು ನಾವು ಸಂಪಾದನೆ ಮಾಡ್ತಾ ಇದ್ದೀವಿ. ಈ ಸಂಪಾದನೆ ಮಾಡೋ ಧಾವಂತದಲ್ಲಿ ನಮ್ಮ ವೈಯಕ್ತಿಕ ಆರೋಗ್ಯದ ಕಡೆಗೆ ಗಮನ ಕೊಡ್ತಾ ಇಲ್ಲ. ಇಲ್ಲಿ BM ಹೆಗಡೆ ಅವರು ಹೇಳೋದು, ಜೀವನ ಪದ್ಧತಿ ಮುಖ್ಯವಾಗಿ ನಾವು ಬದಲಾಯಿಸ್ಕೋಬೇಕಾಗುತ್ತೆ. ತುಂಬಾ ಸರಳವಾದ ವಿಷಯಗಳನ್ನ ಅವರು ಹೇಳ್ತಾ ಹೋಗ್ತಾರೆ. ಜೀವನ ಪದ್ಧತಿ ಅಂತ ಬಂದಾಗ ಬರೀ ಊಟ ಅಂತ ಬರಲ್ಲ, ಪ್ರಸಾದ ಅಂತ ಬರಲ್ಲ, ನಾವು ಮಾಡುವ ಆಲೋಚನೆಗಳು ಬರುತ್ತೆ, ಅಲ್ವಾ? ನಾವು ಇನ್ನೊಬ್ರ ಜೊತೆ ನಾವು ಹೇಗೆ ವ್ಯವಹಾರ ಮಾಡ್ತೀವಿ, ಒಡನಾಟ ಮಾಡ್ತೀವಿ, ಎಷ್ಟು ಸಂತೋಷವಾಗಿ ಇರ್ತೀವಿ, ಆ ಭಗವಂತ ನಮಗೆ ಕೊಟ್ಟಂತಹ ಶರೀರ ಇರಬಹುದು, ಆರೋಗ್ಯ ಇರಬಹುದು, ವೃತ್ತಿ ಇರಬಹುದು, ಕಾಯಕ ಇರಬಹುದು, ಅದನ್ನ ಎಷ್ಟು ಪ್ರೀತಿ ಮಾಡ್ತೀವಿ, ಆತ್ಮ ಸಂತೋಷದಿಂದ ಅದನ್ನ ಒಪ್ಕೊಳ್ತೀವಿ ಅನ್ನೋದು ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ಹಾಗೆ ನಮಗೆ ಭಗವಂತ ಕೊಟ್ಟಂತಹ ಯಾವುದೇ ವಿಷಯ ತಗೊಳ್ರಿ, ಎಲ್ಲವನ್ನು ನಾವು ಯಾವ ರೀತಿ ತೆಗೆದುಕೊಳ್ತೀವಿ ಅಂತ. ಆಮೇಲೆ ಆಹಾರ ಪದ್ಧತಿ, ಜೀವನ ಪದ್ಧತಿಯೊಳಗ ನಮ್ಮ ಏನು ನಿನ್ನೆ ರಾತ್ರಿಯಿಂದ ಹಿಡಿದು ಇವತ್ತು ರಾತ್ರಿ ಮುಗಿಯೋವರೆಗೂ ಪ್ರತಿಯೊಂದು ಅಂಶಗಳು ಕೌಂಟ್ ಆಗುತ್ತೆ. ರಾತ್ರಿ ನೀವು ಮಲ್ಕೊಳ್ಳೋ ಟೈಮ್ ಇರಬಹುದು, ತೆಗೆದುಕೊಳ್ಳುವಂತ ಆಹಾರದ ಸಮಯ ಇರಬಹುದು, ತೆಗೆದುಕೊಳ್ಳುವಂತಹ ಆರೋಗ್ಯದ ಏನು ಆಹಾರದ ಕ್ವಾಂಟಿಟಿ ಇರಬಹುದು, ಯಾವ ರೀತಿ ಆಹಾರ ನಾವು ರಾತ್ರಿ ತಗೊಳ್ತೀವಿ, ಅಲ್ವಾ? ಮತ್ತೆ ನಾವು ರಾತ್ರಿ ವಿಶ್ರಾಂತಿ ಹೋಗುವಾಗ ಯಾವ ರೀತಿ ನಮ್ಮ ಮನಸ್ಥಿತಿ ಇರುತ್ತೆ, ಇದೆಲ್ಲವೂ ಕೌಂಟ್ ಆಗುತ್ತೆ. ಅಂದ್ರೆ ಇದು ಒಂದು ದಿನದಲ್ರಿ, ಒಂದು ತಿಂಗಳದಲ್ಲ, ಒಂದು ವರ್ಷದಲ್ಲ, ನಿರಂತರವಾಗಿ ಯಾರು ಜೀವನ ಪದ್ಧತಿಯನ್ನ ಚೆನ್ನಾಗಿ ಇಟ್ಕೊಳ್ತಾರೆ ಅವ್ರ ಆರೋಗ್ಯ ಮಾತ್ರ ಬ್ಯಾಲೆನ್ಸ್ ಆಗುತ್ತೆ. ಅಂದ್ರೆ ಇಮ್ಯುನಿಟಿ ಪವರ್ ಅನ್ನ ಹೆಚ್ಚು ಮಾಡ್ಲಿಕ್ಕೆ ಜೀವನ ಪದ್ಧತಿ ಮುಖ್ಯ ಅಂತ ಹೇಳ್ತಾರೆ. ಅಂದ್ರೆ
ಆಹಾರದ ಬಗ್ಗೆ ಜ್ಞಾನ ಇರ್ಬೇಕು ನಮಗೆ. ಆಹಾರ ತೆಗೆದುಕೊಳ್ಳುವಂತ ಆಹಾರದಲ್ಲಿ ಎಷ್ಟು ಪೋಷಕಾಂಶಗಳು ಇದಾವೆ, ವಿಟಮಿನ್ಸ್ ಇದೆ, ಎಷ್ಟು ಕಾರ್ಬೋಹೈಡ್ರೇಟ್ಸ್ ಇದೆ, ಅದೆಲ್ಲ ಹೇಳ್ತಾ ಹೋದ್ರೆ ಏನು ಆಯುರ್ವೇದದಲ್ಲಿ ತುಂಬಾ ದೀರ್ಘವಾಗಿ ಬರುತ್ತೆ. ಕರೆಕ್ಟ್ ಆಗು ಕೂಡ ಇದೆ. ಬಟ್ ಅಷ್ಟು ನಾವು ಪೈಸಾ ಲೆಕ್ಕ ತಗೊಂಡು ಆಹಾರವನ್ನ ನಾವು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ, ಹೊಂದಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯವಾದಷ್ಟು ಅಂದ್ರೆ ನಮ್ಗೆ ಕರೆಕ್ಟ್ ಆಗಿ ಎಲ್ಲ ತಿಳ್ಕೊಬೇಕಂದ್ರೆ ನಾವು ವಿಜ್ಞಾನವನ್ನ ಓದ್ಬೇಕಾಗುತ್ತೆ. ಎಲ್ಲರೂ ಓದಿರೋದಿಲ್ಲ. ಓದದೇ ಇದ್ದದಕ್ಕೆ ಇಂತಹ ನಿಸರ್ಗ ಚಿಕಿತ್ಸಾ ಕೇಂದ್ರಗಳಲ್ಲಿ ನಮ್ಗೆ ಏನು ಜ್ಞಾನ ಸಿಗುತ್ತಲ್ಲ ಗುರುಗಳ ಕಡೆಯಿಂದ, ಆ ಜ್ಞಾನವನ್ನ ನಾವು ಅರ್ಥ ಮಾಡ್ಕೋಬೇಕು. ಫಸ್ಟ್ ನಾವು ಇಲ್ಲಿ ಬಂದಿರೋದೇನಪ್ಪಾ ಅಂದ್ರೆ ಚಿಕಿತ್ಸೆ ಅಷ್ಟೇ ಅಂತ ತಿಳ್ಕೊಬೇಡ್ರಿ. ನಿಮ್ಮ ದೇಹಕ್ಕೆ ಮಾತ್ರ ಚಿಕಿತ್ಸೆ ಅಂತ ತಿಳ್ಕೊಬೇಡ್ರಿ. ಇಲ್ಲಿ ನಿಮ್ಮ ಓವರ್ ಆಲ್ ವ್ಯಕ್ತಿತ್ವಕ್ಕೆ ಚಿಕಿತ್ಸೆ ಆಗುತ್ತೆ, ನಿಮ್ಮ ಮನಸ್ಸಿಗೆ ಆಗುತ್ತೆ, ಎಲ್ಲ ಪರಿಸರ ನೋಡ್ತಿರಲ್ಲ ನಿಮ್ ಕಣ್ಣಿಗಾಗುತ್ತೆ ಅಲ್ವಾ, ಉಸಿರಾಟಕ್ಕೆ, ಇಮ್ಯೂನ್ ಸಿಸ್ಟಮ್ ಅಲ್ಲಿ ಉಸಿರಾಟ ಕ್ರಿಯೆನೂ ಬರುತ್ತೆ. ಈಗ ನಾವು ದಿನಚರಿಯಲ್ಲಿ ಜೀವನ ಪದ್ಧತಿಯಲ್ಲಿ ನಾವು ಯೋಗ ಮತ್ತೆ ಎಕ್ಸರ್ಸೈಸು, ಪ್ರಾಣಾಯಾಮ, ಧ್ಯಾನ ಇವನ್ನೆಲ್ಲವನ್ನೂ ಕೂಡ ಅಳವಡಿಸ್ಕೊಳ್ಳೋದ್ರಿಂದನೂ ಕೂಡ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡಬಹುದು. ಹಾಗಾಗಿ ಎಲ್ಲ ವಿಷಯಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಎಷ್ಟು ಸಾಧ್ಯ ಅಷ್ಟು ನಾವು ಪ್ರಯತ್ನ ಮಾಡ್ದೇನೆ. ನೋಡಿ, ನಮ್ಗೆ ಏನಾದ್ರೂ ಒಂದು ಕಾಯಿಲೆ ಬಂದ್ರೆ, ಯಾಕೋ ನನಗೆ ಜ್ವರ ಬಂತು ಇವತ್ತು, ಯಾಕೋ ನನಗೆ ನೆಗಡಿ ಬಂತು, ಯಾಕೋ ನನ್ಗೆ ತಲೆನೋವು ಬಂತು ಅಂತ ಹೇಳ್ತೀವಿ. ಯಾಕೋ ಅಂತ ಒಂದು ಶಬ್ದವನ್ನ ನಾವು ಎಲ್ರೂ ಬಳಸ್ತೀವಿ. ಯಾಕೋ ಅಲ್ಲ, ಬಂದಿದೆ, ಅದನ್ನ ನಾನು ಏನೋ ಮಿಸ್ಟೇಕ್ ಮಾಡಿದ್ದೀನಿ ಅಂದ್ರೆ ಸ್ವಯಂಕೃತ ಅಪರಾಧ ರೀ. ನಮ್ಗೆ ಏನೋ ಒಂದು ಆರೋಗ್ಯ ತೊಂದರೆ ಬಂದಾಗ, ದೇಹಕ್ಕೆ ಆರೋಗ್ಯ ತೊಂದರೆ ಬಂದಾಗ ಅದು ಬೇರೆ ಯಾರು ಮಾಡಿರೋದಾಗಿರೋದಿಲ್ಲ, ನಾವೇ ಏನೋ ಮಿಸ್ಟೇಕ್ ಮಾಡಿರ್ತೀವಿ. ಅಂದ್ರೆ ಹಸಿದೆ ಇರೋ ನಾವು ಪ್ರಸಾದ ಮಾಡಿರ್ತೀವಿ, ಹಸದಾದ್ಮೇಲೆ ಬಿಟ್ಟು ಇನ್ನೇನು ಹಸಿವೆಲ್ಲ ಮುಗಿದು ಹೋಗಿರುತ್ತೆ, ಅವಾಗ ಪ್ರಸಾದ ತಗೊಂಡಿರ್ತೀವಿ. ಅಂದ್ರೆ ಇಂಥ ಚಿಕ್ಕ ಚಿಕ್ಕ ತಪ್ಪುಗಳಿಂದ ನಮ್ಮ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ. ಏರುಪೇರು ಆದಾಗ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ನಿಸರ್ಗೋಪಚಾರ ತಜ್ಞರು. ನಾವು ಫಸ್ಟ್ ಮನೆ ಮದ್ದುಗಳನ್ನ ಮಾಡ್ಕೋಬೇಕು. ಮನೆ ಮದ್ದು ಏನ್ ಮಾಡ್ಕೋಬೇಕಂತ ನಮ್ಗೆ ಜ್ಞಾನ ಇರಲ್ಲ. ಹೋಗ್ಲಿ, ನಮಗೆ ಇವಾಗ ಡಿಸೆಂಟ್ರಿ ಹತ್ತಿದೆ ಅಂತ ತಿಳ್ಕೊಳ್ರಿ. ನಾವೇನ್ ಮಾಡ್ತೀವಿ, ಅದು ಬಿ ಕಾಂಪ್ಲೆಕ್ಸ್ ಅಂತ ಮಾತ್ರೆ ಬರುತ್ತೆ, ಅಂತ ತಗೊಳ್ತಾರ ಅನ್ಸುತ್ತೆ. ಯಾವ್ದೋ ಒಂದ್ ಮಾತ್ರೆ ತಗೊಳ್ತಾರೆ ಅಂದ್ರೆ ಡಿಸೆಂಟ್ರಿ. ಇವಾಗ ನಮ್ಗೆ ತುಂಬಾ ಭೇದಿ ಆಗ್ತಿದೆ ಅಂತ ತಿಳ್ಕೊಳ್ರಿ. ನಾವೇನ್ ಮಾಡ್ತೀವಿ, ಆ ಮಾತ್ರೆ ಊಟ ಮಾಡಿ ಮತ್ತೆ ಆ ಮಾತ್ರೆ ತಗೊಳ್ತೀವಿ. ಕೆಲವೊಬ್ರು ಏನೇನೋ ಪ್ರಯೋಗ ಮಾಡ್ತಾರೆ. ಆದ್ರೆ ನಿಸರ್ಗೋಪಚಾರ ತಜ್ಞರು ಹೇಳೋದು, ಇವಾಗ ನಮ್ಗೆ ಭೇದಿ ಆಗ್ತಿದೆ ಅಂದ್ರೆ ಹೊಟ್ಟೆ ಏನು ಕೊಡ್ಬೇಡ ಅಂತ ಹೇಳ್ತಾ ಇದೆ. ಕೊಡ್ಬೇಡ ಅಂತ ಹೇಳಿದಾಗ ನಾವು ಇನ್ನೂ ಕೊಟ್ಬಿಟ್ರೆ ಬೇರೆ ಪರಿಣಾಮ ಆಗುತ್ತೆ. ನೀವು ಮಾತ್ರೆ ತಗೊಂಡು, ಆಹಾರ ತಗೊಂಡು ಮಾತ್ರೆ ತಗೊಂಡಾಗ ಅದು ಸದ್ಯಕ್ಕೆ ಅಲ್ಲಿ ಬಚ್ಚಿಟ್ಕೊಂಡಿರುತ್ತೆ, ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದಾಗ ಅದು ಮತ್ತೆ ಇನ್ನೊಂದು ತೊಂದರೆಗೆ ಪ್ರಮೋಟ್ ಆಗುತ್ತೆ. ಅದ್ರ ಬಗ್ಗೆ ನಮ್ಗೆ ಕರೆಕ್ಟ್ ಆಗಿ ಜ್ಞಾನ ಇರಬೇಕು. ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡು, ಹೊಟ್ಟೆ ಇವಾಗ ಏನೋ ತಲೆನೋವು ಬಂದಿದೆ, ಹೊಟ್ಟೆ ನೋವು ಬಂದಿದೆ ಅಂತಂದ್ರೆ ಆಹಾರ ಬೇಡ, ಅದಕ್ಕೆ ಒಂದ್ ಸ್ವಲ್ಪ ರೆಸ್ಟ್ ಕೊಡೋಣ. ಇಲ್ಲಪ್ಪ ನಂಗೆ ತಡ್ಕೊಳ್ಲಿಕ್ಕೆ ಆಗಲ್ಲ, ಏನಾದ್ರೂ ತಿನ್ಲೇಬೇಕು ಅಂತ ಸಂದರ್ಭ ಇದ್ದಾಗ ಬೇಯಿಸಿದ ಆಹಾರದ ಬದಲಾಗಿ ನೀವು ಹಣ್ಣು ಹಂಪಲು ಅಥವಾ ಜ್ಯೂಸು, ಮಜ್ಜಿಗೆ ಅಥವಾ ಬಿಸಿ ಬಿಸಿ ನೀರು ಅಥವಾ ಒಳ್ಳೆ ಶುದ್ಧವಾದ ನೀರು ಕುಡಿದು ಒಂದ್ ಸ್ವಲ್ಪ ಇದ್ ನೋಡ್ರಿ, ಪ್ರಯತ್ನ ಮಾಡ್ರಿ. ಅದು ಒಂದ್ ಸ್ವಲ್ಪ ರಿಲೀಫ್ ಆಗುತ್ತೆ. ಯಾಕಂದ್ರೆ ಒಳಗಡೆ ಆಗ್ಲೇ ಸಂಗ್ರಹ ಆಗ್ಬಿಟ್ಟಿದೆ ಏನು ದೋಷ, ಕೊಳೆ, ಅದು ಹೊರಗ್ ಬರ್ಬೇಕಾಗಿದೆ. ಹೊರಗ್ ಬರೋಕೆ ಅದಕ್ಕೆ ದಾರಿ ಬೇಕು. ನಾವಿನ್ನು ಮತ್ತೆ ಮೇಲೆ ಆಹಾರ ಕೊಟ್ಬಿಟ್ರೆ ಅದು ಅಲ್ಲೇ ಬಚ್ಚಿಟ್ಕೊಂಡು ಅದು ದೀರ್ಘ ಕಾಯಿಲೆಗಳಿಗೆ ಪ್ರಮೋಟ್ ಮಾಡುತ್ತೆ ಅಂತ ನಿಸರ್ಗೋಪಚಾರ ತಜ್ಞರು ಹೇಳ್ತಾರೆ. ಅದು ದೀರ್ಘ ಕಾಯಿಲೆಗಳು ಅಂತ ಒಂದು ವಿಷಯ ಬಂದಾಗ ನಾವೆಲ್ಲರೂ ತಿಳ್ಕೊಳ್ಳೋಣ. ಅಂದ್ರೆ ದೀರ್ಘ ಕಾಯಿಲೆಗಳು ಬರೋದಕ್ಕೆ ಏನ್ ಕಾರಣ ಅಂತಂದ್ರೆ, ಶೀಘ್ರ ಕಾಯಿಲೆಗಳು, ಚಿಕ್ಕ ಕಾಯಿಲೆಗಳು ಬಂದಾಗ ನಾವು ಮಾತ್ರೆಗಳನ್ನ ತಗೊಂಡು ಅಥವಾ ಬಂದ ತಕ್ಷಣ ಅದಕ್ಕೆ ನಾವೇನ್ ಪ್ರಿಕಾಕ್ಷನ್ ತಗೋಬೇಕು ಅದನ್ನ ತೆಗೆದುಕೊಳ್ಳದೆ ಇರೋದ್ರಿಂದನೂ ಕೂಡ ನಮಗೆ ದೀರ್ಘ ಕಾಯಿಲೆಗೆ ಅದು ಪ್ರಮೋಟ್ ಮಾಡುತ್ತೆ ಅನ್ನೋ ವಿಷಯನು BM ಹೆಗ್ಡೆ ಅವರು ಹೇಳ್ತಾರೆ. ನಿಸರ್ಗೋಪಚಾರ ತಜ್ಞರು ಸಾಕಷ್ಟು ಜನ ಹೇಳ್ತಾರೆ. ಸೊ ಒಟ್ಟಿನಲ್ಲಿ ನಾವು ಇಷ್ಟೇ ತಿಳ್ಕೊಬೇಕು, ಈ ಭಗವಂತ ಕೊಟ್ಟಂತಹ ಶರೀರವನ್ನ ನಾವು ಸರಿಯಾಗಿ ಇಟ್ಕೋಬೇಕಂತಂದ್ರೆ ಔಷಧಿಗಳಿಂದ 100% ವಾಸಿ ಆಗುತ್ತೆ ಅಂತ ಅಲ್ಲ, ವಾಸಿ ಆಗೋದಿಲ್ಲ ಅಂತಾನು ನಾ ಹೇಳಲ್ಲ, ಖಂಡಿತ ವಾಸಿ ಆಗುತ್ತೆ. ಯಾವಾಗ ನಾವ್ ಎಷ್ಟು ಹುಷಾರಾಗಿರ್ತೀವಿ, ಎಲ್ಲ ಪೂರ್ಣ ಅದರಿಂದ ಹುಷಾರಾಗುತ್ತೆ ಅಂತ ಅಲ್ಲ. ಮೊದಲು ನಮಗೆ ಭಗವಂತ ಒಂದು ವೈದ್ಯನನ್ನ ಒಳಗಿಟ್ಬಿಟ್ಟಿದ್ದಾನೆ. ಆ ರೋಗ ನಿರೋಧಕ ಶಕ್ತಿಯನ್ನ ನಾವು ಹೇಗೆ ಹೆಚ್ಚು ಮಾಡ್ಕೋಬೇಕು ಅದರತ್ತ ನಾವು ಗಮನ ಹರಿಸ್ತಾ ದಿನನಿತ್ಯದ ಕೆಲಸ ಕಾರ್ಯಗಳ ನಡುವೆಯೂ ಕೂಡ ನಮ್ಮ ವೈಯಕ್ತಿಕ ಆರೋಗ್ಯಕ್ಕಾಗಿ ಒಂದು ಸ್ವಲ್ಪ ಸಮಯವನ್ನ ಎತ್ತಿಟ್ಕೊಂಡು ಪ್ರಾಣಾಯಾಮ, ಧ್ಯಾನ, ಯೋಗ, ವೇಗವಾದ ನಡಿಗೆ, ಆಮೇಲೆ ಆಹಾರ ಪದ್ಧತಿಯಲ್ಲಿ ಒಂದು ಕಂಟ್ರೋಲಿಂಗು, ಇಂಥವೆಲ್ಲ ವಿಷಯಗಳನ್ನ
ನಿರಂತರವಾಗಿ ಇವೆಲ್ಲ ಸಣ್ಣ ವಿಷಯನೇ, ಆದ್ರೆ ನಿರಂತರವಾಗಿ ಯಾರು ಮಾಡ್ತೀವಿ, ಯಾರು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ, ಅವ್ರ ಆರೋಗ್ಯ ತುಂಬಾ ದೀರ್ಘ ಒಂದು ಲಾಂಗ್ ಟರ್ಮ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನೀವು ಇವಾಗಾಗ್ಲೇ ಕಂಡ್ಕೊಂಡಿದ್ದೀರಿ, ಇಲ್ಲಿ ಬಂದು 1 ವಾರ 8 ದಿನ ಆದೋರು ಇದ್ದೀರಿ, ಇಲ್ಲಿ ಬಂದು 10 ದಿನ ಮುಗಿಸ್ಕೊಂಡು ಹೋದವರು ಇದ್ದಾರೆ. ಅವ್ರಿಗೆಲ್ಲ ಒಂದು ಮನವರಿಕೆ ಆಗಿರುತ್ತೆ. ನಾವು ಹೊಟ್ಟೆಗೆ ರೆಸ್ಟ್ ಕೊಡೋದ್ರಿಂದ ನಮಗೆ ಕಾಯಿಲೆಗಳು ಹುಷಾರಾಗ್ತಾ ಹೋಗುತ್ತೆ ಅನ್ನೋ ಒಂದು ಭರವಸೆ ನಮ್ಮೆಲ್ಲರಿಗೂ ಇಲ್ಲಿ ಬಂದಿದೆ. ಸೊ ಬಂದಂತ ಭರವಸೆಯನ್ನ ನಮ್ಮ ಬದುಕಿಗೆ ಅಳವಡಿಸ್ಕೊಂಡು ನಮ್ಮ ಆರೋಗ್ಯವನ್ನ ಒಂದು ಉತ್ತಮ ರೀತಿಯಲ್ಲಿ ಮುಂದೆ ತಗೊಂಡು ಹೋಗ್ತಾ ಹೋಗೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣ.